ನಮಸ್ಕಾರ. ಮಾರ್ನಿಂಗ್ ಜಲ್ದಿ ಎದ್ದು ರೆಡಿ ಆಗ್ತಿದ್ದೀನಿ. ಯಾಕೆ ಅಂದ್ರೆ ನಾವು ಹೊಂಟಿರೋದು ಇಂಡಿಯಾಸ್ ಮೋಸ್ಟ್ ಫೇಮಸ್ ಫಾರೆಸ್ಟ್ ಅಲ್ಲಿ ಒಂದಾದ ಕಾಜಿರಂಗ ನ್ಯಾಷನಲ್ ಪಾರ್ಕಿಗೆ. ಸೊ ಇಲ್ಲಿ ಜೀಪ್ ಸಫಾರಿ ಇತ್ತು ಮಾರ್ನಿಂಗು. ಸೊ ಎಲ್ಲರೂ ರೆಡಿಯಾಗಿ ಮಾರ್ನಿಂಗ್ ಫೋಟೋ ಶೂಟ್ ಮಿನಿಮಲ್ ಆಗಿ ಮಾಡಿ ಹೊಂಟ್ವಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕೇಳ್ಪಟ್ಟಿದ್ವಿ. ಯಾಕಂದ್ರೆ 2-3 ವೀಕ್ಸ್ ಬೇಕು ರೆನೋಸರಸ್ ಎಲ್ಲ ಜೀಪ್‌ನ ಎತ್ತಿ ಸೈಡಿಗೆ ಇಟ್ಟಿತ್ತು ಅಂತ ಹೇಳಿ. ಸೊ ಬಿಟ್ ಸ್ಕೇರಿ ಆಗಿದ್ವಿ. ಯಾಕೆಂದ್ರೆ ಓಡಕ್ಕೂ ಆಗಲ್ಲ ಮಕ್ಕಳಿರ್ತಾರೆ ಕೈಯಲ್ಲಿ ಅಂತ ಹೇಳಿ. ಬಟ್ ಇಟ್ ಈಸ್ ಟೋಟಲಿ ಅಪೋಸಿಟ್. ಯಾವಾಗ ನಾವು ಜೀಪಲ್ಲಿ ಎಂಟ್ರಿ ಕೊಟ್ವಿ ಸರೌಂಡಿಂಗ್ ಫುಲ್ ಗ್ರೀನರಿ ಶಾಂತ ಇತ್ತು. ಇದ್ರು ಶಾಂತವಾಗಿರಿ, ಪ್ಯಾನಿಕ್ ಮಾಡಬೇಡಿ, ಕೂಗಬೇಡಿ ಅಂತ ಹೇಳಿ. ಇಲ್ಲಿ ಅದರ್ ದೆನ್ ರೆನೋಸರಸ್ ಬೇರೆ ಪ್ರಾಣಿಗಳು ಇವೆ. ಅದನ್ನು ತುಂಬಾ ಎಂಜಾಯ್ ಮಾಡಿ ನೋಡಬಹುದು. ಸ್ಪೆಷಲಿ ನಮ್ ಸಿದ್ದಿ ತುಂಬಾನೇ ಎಂಜಾಯ್ ಮಾಡಿದ್ಲು ಎಲ್ಲ ಈಚ್ ಅಂಡ್ ಎವ್ರಿ ಅನಿಮಲ್ಸ್ ನೋಡಿದಾಗ. ಬಟ್ ನಮ್ ಸಿರಿ ಮೋಸ್ಟ್ ಆಫ್ ದ ಟೈಮ್ ಮಲ್ಗೆ ಇದ್ಲು. ಸೊ ನನಗೆ ಅಷ್ಟು ಫೋಟೋ ತಕೊಳಕ್ ಆಗಿಲ್ಲ. ಬಟ್ ಇಷ್ಟು ನೋಡಿ ಮತ್ತೆ ಹೋಟೆಲಿಗೆ ರಿಟರ್ನ್ ಬಂದ್ವಿ. ಅರೌಂಡ್ 5 ಡೇಸ್ ಆಗಿತ್ತು. ನಾನು ನಾರ್ತ್ ಕರ್ನಾಟಕದ ರೊಟ್ಟಿ ಊಟ ಮಾಡೇ ಇರ್ಲಿಲ್ಲ. ಮನೆಯಿಂದನು ರೊಟ್ಟಿ ಮತ್ತೆ ಶೇಂಗಾ ಚಟ್ನಿ ಇದೆಲ್ಲ ತಗೊಂಡ್ ಹೋಗಿದ್ವಿ. ಅಲ್ಲೇ ಮೊಸರು ಸಿಕ್ತು. ಮೊಸರು ಹಾಕಿ ಅಪ್ಪ ಏನ್ ಊಟ ಅದು ಎಷ್ಟು ಚೆನ್ನಾಗಂದ್ರೆ ಹುಡುಗರು ಫುಲ್ ಎಂಜಾಯ್ ಮಾಡಿ ಊಟ ಮಾಡಿದ್ವಿ. ಮತ್ತೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ರೆಸ್ಟ್ ಮಾಡಕ್ಕೆ. ಬಟ್ ಆಬ್ವಿಯಸ್ಲಿ ನಾವು ಹಸ್ಬೆಂಡ್ ಅಂಡ್ ವೈಫ್ ನಮ್ಮ ಮಕ್ಕಳಿಗೆ ಎಂಟರ್ಟೈನ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡ್ತು ನಮಗೆ. ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿ ತಳಗೆ ಬಂದ್ವಿ. ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಈವ್ನಿಂಗ್ ಪ್ಲಾನು ಆಸಾಮತ್ ಕಲ್ಚರಲ್ ಪ್ರೋಗ್ರಾಮ್ ಇವೆಂಟಿಗೆ ಹೋಗ್ಬೇಕಿತ್ತು. ಅಲ್ಲೆಲ್ಲ ಆನೆ ಎಲ್ಲ ಓಡಾಡ್ತಿದ್ದು. ರೀಸನ್ ಯಾಕಂದ್ರೆ ನ್ಯಾಷನಲ್ ಪಾರ್ಕಿಗೆ ನಮ್ಮ ಹೋಟೆಲ್ ತುಂಬಾ ನಿಯರ್ ಬೈ ಆಗಿತ್ತು. ಸೊ ಹೊರಟ್ವಿ. ಅದಾದ್ಮೇಲೆ ಟೀ ಬ್ರೇಕ್ ಮಸ್ಟ್ ಇತ್ತು. ಟೀ ಕುಡಿದು ಎಂಜಾಯ್ ಮಾಡಿ ಮುಂದೆ ಮತ್ತೆ ಆ ಕಲ್ಚರಲ್ ಪ್ರೋಗ್ರಾಮ್ ಇವೆಂಟಿಗೆ ಹೋದ್ವಿ. ಹೋದಾದ್ಮೇಲೆ ಗೊತ್ತಾಯ್ತು ಇಟ್ ಸ್ಟಾರ್ಟ್ ಅರೌಂಡ್ 6:30 ಅಂತ ಹೇಳಿ. ಸೊ ವೇಟ್ ಮಾಡ್ತಿದ್ವಿ. ಅಲ್ಲೇ ಸ್ವಲ್ಪ ಮೊಮೋಸ್ ಎಲ್ಲ ತಿನ್ಕೊಂಡ್ವಿ. ಸಾಂಗ್ಸು ಪ್ರೋಗ್ರಾಮ್ಸ್ ಎಲ್ಲ ನೋಡಿ ಸಿದ್ದಿ ಸಿರಿ ತುಂಬಾನೇ ಎಕ್ಸೈಟೆಡ್ ಆಗಿದ್ರು. ಸ್ವಲ್ಪ ಶಾಪಿಂಗ್ ಮಾಡಿ ಮತ್ತೆ ಹೋಟೆಲಿಗೆ ರಿಟರ್ನ್ ಆಗಿ ಊಟ ಮಾಡಿ ಮಲ್ಗಿದ್ವಿ. ಥ್ಯಾಂಕ್ ಯು.